ಇರೋ ಬರೋದೆಲ್ಲ ಜಾಸ್ತಿ ಆಗ್ತಾ ಇದೆಯಲ್ರಿ ದುಡ್ಡು, ಏನ್ರಿ ಮಾಡ್ಕೊಳ್ಳೋದು? ಇದು ಜನ ಪ್ರಶ್ನೆ ನೇರವಾಗಿ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಪೆಟ್ರೋಲ್ ಜಾಸ್ತಿ ಮಾಡಿದ್ರಿ, 3 ರೂಪಾಯಿ ಜಾಸ್ತಿ ಮಾಡಿದ್ರಿ, ಡೀಸೆಲ್ ಜಾಸ್ತಿ ಮಾಡಿದ್ರಿ, ನೀರಿನ ಬೆಲೆ ಜಾಸ್ತಿ ಮಾಡಿದ್ರಿ, ಸ್ಟ್ಯಾಂಪ್ ಮತ್ತು ಡ್ಯೂಟಿ ಅಂತೂ 500% ಜಾಸ್ತಿ ಮಾಡಿ ಬಿಸಾಕಿದ್ರಿ. ಈಗ ಹಾಲಿಗೆ ಬಂದು ಬಡ್ಕಂತ ಜನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಗೌರ್ಮೆಂಟ್ನ ಇವ್ರಿಗೆ ಏನಾಗ್ಬಿಡದೆ? 52,000 ಕೋಟಿನೋ 56,000 ಕೋಟಿನೋ ಗ್ಯಾರಂಟೀನ್ ಮ್ಯಾನೇಜ್ ಮಾಡೋದಕ್ಕೆ, ಹೀಗೆಲ್ಲ ಅದೇ ಗ್ಯಾರಂಟಿಗಳ ಯೋಜನೆಯ ಫಲಾನುಭವಿಗಳು ಯಾರು? ನಮ್ಮ ರಾಜ್ಯದ ಜನ. ಅವ್ರಿಗೆ ಮತ್ತೆ ಬರೆ ಹಾಕ್ತೀರೇನ್ರಿ? ಇದು ಜನ ಕೇಳೋ ಪ್ರಶ್ನೆ. ಹಾಗಾಗಿ ರಾಜ್ಯದ ಜನರಿಗೆ ತೈಲ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಆಗಿದೆ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದಂಥ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಅಲ್ಲ, ಇವರು ದುಡ್ಡು ಜಾಸ್ತಿ ಮಾಡ್ಕೊಂಡೇ ಎಲ್ಲ ಜಾಸ್ತಿ ಮಾಡ್ಕೊಳ್ಬೇಕು ಅಂತಿದಾರ? ಅದೇನೋ ಅಬಕಾರಿನೂ ಜಾಸ್ತಿ ಮಾಡ್ಕೊಂಡ್ರು, ಕೆಲವು ಸ್ಲ್ಯಾಬ್ಗಳನ್ನ, ಪ್ರೀಮಿಯಂ ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡ್ಕೊಂಡ್ರು ಅಷ್ಟೇ. ಆಮೇಲೆ ಇವ್ರದ್ದು ಈ ತಲೆಯಲ್ಲಿ ಏನು ಓಡಿಸಿದ್ರು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಧ ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಮಾಡೋದಂತೆ, 1 ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಮಾಡೋದಂತೆ. ನನಗೇನು ಅರ್ಥನೇ ಆಗಲಿಲ್ಲ. KMF ಅಧ್ಯಕ್ಷ ಭೀಮಾ ನಾಯಕರು ಘೋಷಣೆ ಮಾಡಿದ್ದಾರೆ, ಅಲ್ರಿ ಅರ್ಧ ಲೀಟ್ರಿಗೆ 1 ರೂಪಾಯಿ ಜಾಸ್ತಿ ಮಾಡ್ಬೇಕಾಗತ್ತೆ ಅಲ್ವೇನ್ರಿ? ಹಂಗೆ ನೋಡ್ಕೊಳಕ್ ಹೋದ್ರೆ ಪ್ರತಿ ಹಾಲಿನ ಪ್ಯಾಕೆಟಲ್ಲಿ 50 ml ಹಾಲನ್ನು ಜಾಸ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಇನ್ನು ಮುಂದೆ 500 ml ಬರಲ್ಲ, 550 ml ಬರುತ್ತೆ, 1000 ml ಬರಲ್ಲ, 1050 ml ಬರುತ್ತೆ. ಅಂದರೆ 1 ಲೀಟ್ರು 50 ml ಜಾಸ್ತಿ ಬರುತ್ತೆ. ನನಗೆ ಇದ್ರ ಲಾಜಿಕ್ ಅರ್ಥ ಆಗಲಿಲ್ಲಪ್ಪ ಇವ್ರದ್ದು. ನನಗೆ ನಿಜವಾಗ್ಲೂ ಲಾಜಿಕ್ ಅರ್ಥ ಆಗಲಿಲ್ಲ. ಅಂದರೆ 2 ರೂಪಾಯಿಗೆ 50 ml ಫ್ರೀ ಅನ್ನೋ ಥರದಲ್ಲಿ, ಫ್ರೀ ಅಲ್ಲ ರೀ ಅದು, 2 ರೂಪಾಯಿಗೆ 50 ml ಕೊಂಡ್ಕೊಳ್ಳೇಬೇಕು ಅನ್ನೋ ಥರದ್ದದು. ಯಾಕೆ ಹಿಂಗೆ ಮಾಡ್ತಾ ಇದ್ರು ಅರ್ಥ ಆಗ್ತಾ ಇಲ್ಲಪ್ಪ. ಈ ಗ್ರೀನ್ ಕಲರ್ ಪ್ಯಾಕೆಟ್ 25 ರೂಪಾಯಿ ಇತ್ತು, 27 ರೂಪಾಯಿ ಇವಾಗ. ಓಕೆ, ಈ ಪರ್ಪಲ್ ಪಿಂಕ್ ಕಲರ್ ಸಮೃದ್ಧಿ ಹಾಲು ಅಂತಿತ್ತು 26 ರೂಪಾಯಿ ಮುಂಚೆ ಇದ್ದಿದ್ದು, ಇವಾಗ 28 ರೂಪಾಯಿ. ಆಮೇಲೆ ಡಬಲ್ ಟೋನ್ಡ್ ಒಂದು ರೀತಿ ಕೇಸರಿ ಕಲರ್ದು ಬರ್ತಾ ಇತ್ತಲ್ಲ, ಅದು 21 ರೂಪಾಯಿ ಇತ್ತು, ಇವಾಗ 23 ರೂಪಾಯಿ ಆಗುತ್ತೆ. ಆಮೇಲೆ ಈ ಕೆಂಪು ಕಲರ್ದು ಅಂತ ನಾವೆಲ್ಲ ಬಳಸ್ತಾ ಇದ್ವಲ್ಲ, ಭಾಳ ಚೆನ್ನಾಗಿರ್ತದೆ ಹಂಗೆ ಹಿಂಗೆ ಅಂತ, ಅದು 26 ರೂಪಾಯಿ ಇತ್ತು, 28 ರೂಪಾಯಿ ಆಗ್ತದೆ. ನೀಲಿ ಕಲರ್ದು ಆ್ಯಕ್ಚುಲಿ 23 ರೂಪಾಯಿ ಇತ್ತು, 25 ಆಗುತ್ತೆ ನನ್ನ ಪ್ರಕಾರ. 22 ಇರಲಿಲ್ಲ, 22ರಿಂದ 23 ಇತ್ತು, ಅದು 2 ರೂಪಾಯಿ ಜಾಸ್ತಿ ಆಗುತ್ತೆ. ಗ್ರೀನ್ ಕಲರ್ದು ಅದು ಕಾಫಿ ಟೀಗೆಲ್ಲ ಭಾಳ ಚೆನ್ನಾಗಿರ್ತದೆ ಅಂದ್ಬಿಟ್ಟು 24 ರೂಪಾಯಿ ಕೊಡ್ತಾ ಇದ್ರು, ಅದನ್ನು 26 ರೂಪಾಯಿ ಮಾಡ್ತಾ ಇದ್ದಾರೆ. ಇನ್ನೊಂದು ಹಾಲು ಬರುತ್ತೆ ರೀ, ಸಂತೃಪ್ತಿ ಅಂತ ಒಂದು ಹಾಲು ಬರುತ್ತೆ, ನೆನಪಿರಲಿ ನಿಮಗೆ, ಆಯಿತಾ? ಆ ಸಂತೃಪ್ತಿ ನಿಮಗೆ ಅಲ್ಲಿ ನಮ್ಮದು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೀಗೆ ಫ್ಲಿಪ್ ಆಗುವಾಗ ರೈಟ್ ಕಲರಲ್ಲಿ ಕಾಣಿಸುತ್ತೆ ನೋಡಿ ಕೆಳಗಡೆ ನಿಮಗೆ, ಅದು ಸಂತೃಪ್ತಿ ಹಾಲು ನಿಮಗೆ. ಆ ಸಂತೃಪ್ತಿ ಹಾಲು 29 ರೂಪಾಯಿ ಇದೆ, 31 ರೂಪಾಯಿ ಆಗುತ್ತೆ ಇವಾಗ. ಈಗ ಬೇರೆ ಬೇರೆ ಆರ್ಗ್ಯಾನಿಕ್ಕು ಮತ್ತೊಂದು ಮಗದೊಂದು ಅಂದ್ಬಿಟ್ಟು 40 ರೂಪಾಯಿ ತಗೊಳ್ಳೋದು, 41 ತಗೊಳ್ಳೋದು, ಅದೇನೋ ಅಕ್ಷಯ ಕಲ್ಪ ಅನ್ನೋದು, ಇನ್ನೊಂದು ಅನ್ನೋದು, ಬೇರೆ ಅನ್ನೋದು, ದೊಡ್ಲ ಹಾಲು ಅನ್ನೋದು, ಬೇರೆ ಅನ್ನೋದು, ಅದೆಲ್ಲ ಬಿಟ್ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಹೆರಿಟೇಜ್ ಇದೆ, ಬೇರೆ ಕಂಪ್ನಿಗಳಿದ್ದಾವೆ. ಬಟ್ ವೈ ನಂದಿನಿ ಬಿಕಮ್ಸ್ ಮೇಜರ್ ಫಾರ್ ಪೀಪಲ್? ವೈ? ಬಿಕಾಸ್ ನಂದಿನಿಯ ಪರಿಶುದ್ಧತೆ ಮತ್ತು ನಂದಿನಿಯ ಬಗ್ಗೆ ಜನರಿಗಿರುವ ನಂಬಿಕೆ ಮತ್ತು ನಂದಿನಿ ಸ್ಟೇಟ್ ವೈಡ್ ಅವೈಲಬಿಲಿಟಿ, ಗೊತ್ತಾಯ್ತಾ? ಸ್ಟೇಟ್ ವೈಡ್ ಅವೈಲಬಿಲಿಟಿ. ಮತ್ತು ನಂದಿನಿಗೆ ಯಾಕೆ ಬರ್ತಾರೆ ಜನ? ನಂದಿನಿ ತನ್ನ ಸಣ್ಣ ಸೆಂಟರ್ಗಳಲ್ಲಿ ಕೂಡ ಮಾರುತ್ತೆ ಹಾಲನ್ನು, ಮತ್ತು ಹಾಲು ಉತ್ಪಾದಿತ ಮಿಲ್ಕ್ ಡಿರೈವ್ಡ್ ಬೇರೆ ಪ್ರಾಡಕ್ಟ್ಗಳನ್ನು ನಂದಿನಿ ಮಾರುತ್ತೆ. ಸೊ ಈಗ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ ನೋಡಿ, ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಹೆಂಗಾಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಗಮನಕ್ಕೆ ಬರೋಣ ನಾವು. ನೀವು ಯಾವುದೋ ಒಂದು ವಸ್ತುನ 5 ರೂಪಾಯಿಗೆ ತಗೊಂಡು ಬಂದು 8 ರೂಪಾಯಿಗೆ ಮಾರ್ತಾ ಇದ್ರಿ ಅಂತ ಅಂದ್ಕೊಳ್ಳಿ. ಆದರೆ ಆ ವಸ್ತು ನಿಮಗೆ ಸಿಗೋದೆ ನಾಳೆ 6 ರೂಪಾಯಿ ಆದರೆ ನೀವು 8 ರೂಪಾಯಿಗೆ ಮಾರೋಕ್ಕಾಗಲ್ಲ, ನೀವು ಅದನ್ನು 9 ರೂಪಾಯಿ ಮಾಡ್ತೀರಿ. ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಲಾಭ ಬೇಕು ಅಂತಂದರೆ 10 ರೂಪಾಯಿ ಮಾಡ್ತೀರಿ. ಆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ನ ಈಗ ಹಾಲಿಗೆ ತರೋಣ ನಾವು. ಹೆಂಗೆ ಹಾಲಿಗೆ ತರೋದು? ಕಾಫಿ ಜಾಸ್ತಿ ಆಗುತ್ತೆ, ಟೀ ಜಾಸ್ತಿ ಆಗುತ್ತೆ, ಬಾದಾಮಿ ಹಾಲು ಜಾಸ್ತಿ ಆಗುತ್ತೆ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಡಿರೈವ್ಡ್ ಪ್ರಾಡಕ್ಟ್ಸ್ ಬೆಲೆ ಜಾಸ್ತಿ ಆಗುತ್ತೆ. ಕೇವಲ ನಂದಿನಿ ಮಾತ್ರ ಅಲ್ವಲ್ಲ, ಬೇರೆ ಎಲ್ಲವೂ ಜಾಸ್ತಿ ಮಾಡ್ತಾರೆ ಇವಾಗ. ಓಕೆ, ಯಾವುದೋ ನೀವು ದೂದ್ ಪೇಡ ತೊಗೊಳ್ತೀರಾ, ನಿಮ್ಗೊಂದು 5 ರೂಪಾಯಿ ಜಾಸ್ತಿ ಆಗುತ್ತೆ. ಅಥವಾ ಮತ್ತೊಂದೇನೋ ಧಾರವಾಡ ಪೇಡ ತೊಗೊಳ್ತೀರಾ, ಅದು ಹಾಲಿಂದಾನೇ ಮಾಡಬೇಕಲ್ವಾ, ಹಾಗಾಗಿ ಅದಕ್ಕೊಂದು ನಿಮ್ಗೊಂದು 5 ರೂಪಾಯಿ ಜಾಸ್ತಿ ಆಗುತ್ತೆ. ಮತ್ತೊಂದು ಏನೋ ತೊಗೊಳ್ತೀರಾ, ಅದಕ್ಕೊಂದು 5 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ವಿಲ್ ಹರ್ಟ್ ದಿ ಎಕಾನಮಿ. ಅದು ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋದು. ಮತ್ತು ಈ ಸರ್ಕಾರ ಏನು ಹೇಳುತ್ತೆ, ನಾವು 2,000 ಕೊಡ್ತಾ ಇಲ್ವಾ? ಜನ ಭಾಳ ಬುದ್ಧಿವಂತರಿದ್ದಾರೆ.
2,000 ಕೊಟ್ಬಿಟ್ಟು ನೀವು ಒಂದು ಕಡೆ 3 ರೂಪಾಯಿ ಪೆಟ್ರೋಲ್ ದರ ಜಾಸ್ತಿ ಮಾಡಿಬಿಡೋದು, 2,000 ಕೊಟ್ಬಿಟ್ಟು ನೀವು ಇನ್ನೊಂದು ಕಡೆ 2 ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡೋದು, ನೀವು ಪ್ರತಿ ತಿಂಗಳಿಗೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬ ಗ್ರಾಹಕನ ಜೇಬಿಗೆ 1,000 ರೂಪಾಯಿ ಕತ್ರಿ ಹಾಕ್ತೀರಿ ಅಂತ ಅನ್ಕೊಳ್ಳಿ. 1,000 ರೂಪಾಯಿ ಕತ್ರಿ ಹಾಕ್ತೀರಿ ಅಂತ ಅನ್ಕೊಳ್ಳಿ. ಜಸ್ಟ್ ಫಾರ್ ದಿ ಸೇಕ್ ಆಫ್ ಇಟ್ ಮಾತಾಡ್ತಾ ಇದ್ದೀನಿ ನಾನು. ನೀವು 2,000 ಕೊಟ್ಬಿಟ್ಟು ಪ್ರಯೋಜನ ಏನಾಯಿತು ಹೇಳಿ? ಅಥವಾ ಫ್ರೀ ಬಸ್ ಕೊಟ್ಬಿಟ್ಟು ಪ್ರಯೋಜನ ಏನಾಯಿತು? ನೀವು ಅಲ್ಲೆಲ್ಲೋ ಕಿತ್ಕೊಳ್ಬೇಕಾಗಿರೋದನ್ನು ಇಲ್ಲಿ ಕಿತ್ಕೋತಾ ಇದ್ದೀರಿ. ಸ್ಟ್ಯಾಂಪ್ ಅಂಡ್ ಡ್ಯೂಟೀಸ್ಗೆ 500% ಜಾಸ್ತಿ ಮಾಡಿದ್ದೀರಿ ತಾವು, 500% ಜಾಸ್ತಿ ಮಾಡಿದ್ದೀರಿ. ಈಗ ಡೀಸೆಲ್ ಮತ್ತು ಪೆಟ್ರೋಲ್ನ GST ರೆಜೈಮ್ಗೆ ತರಬೇಕು ಅಂತ ಕೇಂದ್ರ ಸರ್ಕಾರ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೆ. ನೀವು ಅದಕ್ಕೆ ಒಪ್ಪಿಗೆ ಕೊಡ್ತಿರೋ ತಾತ್ವಿಕವಾಗಿ ಗೊತ್ತಿಲ್ಲ. ಸೊ ದ ಬೇಸಿಕ್ ಪಾರ್ಟ್ ಈಸ್ ದುಡ್ಡು ಬೇಕು ಗೌರ್ಮೆಂಟ್ಗೆ. ದುಡ್ಡು ಯಾಕೆ ಬೇಕು? ಜಾಸ್ತಿ ಮಾಡೋದು ನನಗೆ ಭಾಳ ದೊಡ್ಡ ವಿಷಯ ಅಂತ ಅನ್ನಿಸ್ತಾ ಇಲ್ಲ. ಬಟ್ ದುಡ್ಡು ಯಾಕೆ ಬೇಕು ಅಂತಂದರೆ ಇವರು ಪ್ರಾಮಿಸ್ ಮಾಡ್ಕೊಂಡಿರುವಂಥ ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸುವ ಸಲುವಾಗಿ ಇವರಿಗೆ ದುಡ್ಡು ಬೇಕು. ಅದೇ ಇವ್ರಿಗೆ ಹೊರೆ ಆಗ್ತಾ ಇರೋದು. ಅದೇ ಒಂದು 15 ಸೀಟ್ ಬಂದಿದ್ದರೆ ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಬಬ್ಲಿ ಇವ್ರು ಯಾವುದನ್ನೂ ಜಾಸ್ತಿ ಮಾಡ್ತಾ ಇರಲಿಲ್ಲ. ಆಮೇಲೆ ಕಂಪ್ಯಾರಿಸನ್ ಕೊಡೋದು ನಿಲ್ಲಿಸ್ರಿ. ಅಲ್ಲಿ 56 ರೂಪಾಯಿ ಇದೆ ಡೆಲ್ಲಿಲಿ, ನಾವು ಜಾಸ್ತಿ ಮಾಡಿದ್ವಿ. ಅಲ್ಲಿ 54 ರೂಪಾಯಿ ಇದೆ ಇನ್ನೊಂದೆಲ್ಲೋ ಕಡೆ, ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡಿದ್ವಿ. ಪ್ಲೀಸ್, ಐ ಆಮ್ ಸಾರಿ, ಡೋಂಟ್ ಡೂ ದಿಸ್. ನಮ್ಮ ನಂದಿನಿ ಬೇರೆ, ನಮ್ಮ ಉತ್ಪಾದನೆ ಬೇರೆ, ನಮ್ಮ ಉತ್ಪಾದನೆ ಶಕ್ತಿ ಬೇರೆ. ನಮ್ದು ಕಂಪ್ಲೀಟ್ಲಿ ನಮ್ಮ ರಾಜ್ಯದ ಹಾಲು ಒಕ್ಕೂಟ ಬೇರೆ ರೀ. KMF 3,000 ಕೋಟಿ ರೂಪಾಯಿ ಲಾಭದಲ್ಲಿದೆ ಇವತ್ತು. ಇಟ್ಸ್ ಎ ಕೋಆಪರೇಟಿವ್ ಸಿಸ್ಟಮ್, ಗೊತ್ತಾಯ್ತಾ? KMF ಅನ್ನೋದು ಕೋಆಪರೇಟಿವ್ ಸಿಸ್ಟಮ್ ವಿಚ್ ಇಸ್ ಪಾರ್ಟ್ಲಿ ಫಂಡೆಡ್ ಬೈ ದಿ ಗೌರ್ಮೆಂಟ್, ನಾಟ್ ಕಂಪ್ಲೀಟ್ಲಿ. ನೆನಪಿಟ್ಕೊಳ್ಳಿ, ಈ ಕೋಆಪರೇಟಿವ್ ಸಿಸ್ಟಮ್ನ ಬಹಳ ದೊಡ್ಡ ಭಾಗವೇ ಹಾಲು. ಅದು ಜೋಸೆಫ್ ಕುರಿಯನ್ ಅಮೂಲ್ ಮೂಲಕ ತಗೊಂಡು ಬಂದರು. ನಾವು ಅದನ್ನು KMF ಆಗಿ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಯಾಕೆ ಇವತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಲಾಭದಲ್ಲಿದೆ, ಯಾಕೆ ಅದರ ಅಧ್ಯಕ್ಷರಾಗೋದಕ್ಕೆ ಜನ ತುದಿಗಾಲಲ್ಲಿ ನಿಂತ್ಕೊಳ್ತಾರೆ ಅಂತಂದರೆ ಅದು ಅಷ್ಟು ಲಾಭ ಮಾಡ್ಕೊಳ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ. ಹಾಲಿಲ್ಲದೆ ಬದುಕೋಕ್ಕಾಗಲ್ಲ, ಕಾಫಿ ಇಲ್ಲದೆ ಬದುಕೋಕ್ಕಾಗಲ್ಲ ಜನ, ಟೀ ಇಲ್ಲದೆ ಬದುಕೋಕ್ಕಾಗಲ್ಲ, ಹಾಲಿನ ಪುಡಿ ಇಲ್ಲದೆ ಪುಟ್ಟ ಮಕ್ಕಳು ಬದುಕೋಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲವೂ ಇರುತ್ತೆ. ಯಾವುದೋ ನ್ಯಾನ್ ಪ್ರೋ ಅಂತ ಮಾಡ್ತಾರೆ ಅಂದ್ಕೊಳ್ಳಿ, ನ್ಯಾನ್ ಪ್ರೋ ಹಾಲಿನ ಪುಡಿ ಸೇರಿಸಿ ಮಾಡ್ತಾರೆ. ಸರಿಲ್ಯಾಕ್ ಅಂತ ಮಾಡ್ತಾರೆ ಅಂದ್ಕೊಳ್ಳಿ, ನಾಳೆ ಸರಿಲ್ಯಾಕ್ ಹಾಲಿನ ಪುಡಿ ಸೇರಿಸಿ ಮಾಡ್ತಾರೆ. ಅಥವಾ ಮತ್ತೊಂದೇನೋ ಮಾಡ್ತಾರೆ ಅಂದ್ಕೊಳ್ಳಿ, ಮಿಲ್ಕ್ ಅಂಡ್ ಮಿಲ್ಕ್ ಸಾಲಿಡ್ ಮಿಲ್ಕ್ ಪ್ರಾಡಕ್ಟ್ಸ್, ಯಾವುದೋ ಒಂದು ಚಾಕ್ಲೇಟ್ ಮಾಡ್ತಾರೆ ಅಂದ್ಕೊಳ್ಳಿ, ಅದು ಹಾಲಿನ ಪುಡಿ ಸೇರಿಸಿ ಮಾಡ್ತಾರೆ. ಇಟ್ ಈಸ್ ಎ ಡಿರೈವೇಟಿವ್ ಅಂಡ್ ಇಟ್ ಈಸ್ ದಿ ಬೇಸಿಕ್. ಇದು ಬೇಸಿಕ್ ಆದಂಥ ಒಂದು ವಸ್ತು. ಹಾಗಾಗ್ಬಿಟ್ಟು ನೀವು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಂತಂದರೆ ಐ ಆಮ್ ಸಾರಿ, ಭಾಳ ನೋವಾಗುತ್ತೆ ರೀ. ಆಮೇಲೆ ನನಗೆ ಈ ಲೆಕ್ಕನೇ ಅರ್ಥ ಆಗಲಿಲ್ಲ ನನಗೆ. 1 ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಅಂತೆ, ಅರ್ಧ ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಅಂತೆ. ಯಾವ ಲೆಕ್ಕ ರೀ ಇದು? ಎಲ್ಲಿಂದ ಬರ್ತೀರಿ ನೀವೆಲ್ಲನೂ? ಹಂಗಂದ್ಬಿಟ್ಟು ಇವರು ಅದನ್ನು ಲೆಕ್ಕ ಜಾಸ್ತಿ ಅನ್ನೋದಕ್ಕಿಂತ ಏನು ಹೇಳಬೇಕಾಗಿತ್ತು ಗೊತ್ತಾ? ನಾನು ಹೇಳ್ಬಿಡ್ತೀನಿ ಕೇಳಿ ನಿಮಗೆ. ಇನ್ಮೇಲೆ 2 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು 50 ml ಜಾಸ್ತಿ ಕೊಂಡ್ಕೊಳ್ಳಿ ಅನ್ಬೇಕಾಗಿತ್ತು, ಅಷ್ಟೇ. ನೋಡ್ರಪ್ಪ, ನಾವು 50 ml 2 ರೂಪಾಯಿಗೆ ಮಾರ್ತೀವಿ. ಅದನ್ನು ಸಪ್ರೇಟ್ ಪ್ಯಾಕೆಟಲ್ಲಿ ಏನು ಮಾರಲ್ಲ ನಾವು. 50 ml ಅಂತ ಸಪ್ರೇಟ್ ಪ್ಯಾಕೆಟ್ ಮಾರಲ್ಲ. 500 ml ನೀವೇನು ತಗೊಳ್ತೀರಿ ಅದರಲ್ಲೇ 50 ml ಸೇರಿಸ್ತೀವಿ. ಅಥವಾ 1 ಲೀಟ್ರ್ ತಾವೇನು ತಗೊಳ್ತೀರಿ ದೊಡ್ಡದು ಅದರಲ್ಲೇನೆ ನಾವು ಸೇರಿಸ್ತೀವಿ. ಆಯಿತು, ಇವಾಗ ನಾನು ನೀವು ಭಾಳ ಸಾಮಾನ್ಯ ಲೆಕ್ಕದಲ್ಲಿ, ಮಿಡಲ್ ಕ್ಲಾಸ್ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಅಂತ ಅಂದ್ಕೊಳ್ಳೋಣ. 5 ಲೀಟ್ರ್ ಹಾಲಿನ ಪ್ಯಾಕೆಟ್ ನೋಡಿದ್ದೀರಾ ನೀವು ನಂದಿನಿಯದ್ದು? ಹ್ಯಾವ್ ಯು ಸೀನ್? 5 ಲೀಟ್ರ್ ನಂದಿನಿ ಪ್ಯಾಕೆಟ್, ಅದಕ್ಕೆ ಎಷ್ಟು ml ಜಾಸ್ತಿ ಕೊಡ್ತೀರಿ? ಐ ವಾಂಟ್ ಟು ಆಸ್ಕ್ ದಿಸ್ ಗೌರ್ಮೆಂಟ್. ನೀವು ನೋಡಿದ್ದೀರಾ ಎಲ್ಲಾದರೂ 5 ಲೀಟ್ರ್ ನಂದಿನಿ ಪ್ಯಾಕೆಟ್ ಬರುತ್ತೆ, ಭಾಳ ದೊಡ್ಡದಿರುತ್ತೆ. ಭಾಳ ಕಡಿಮೆ ಜನ ಅದನ್ನು ಗಮನಿಸಿರೋದು. ಹೋಟೆಲ್ಗಳಲ್ಲಿ ಬರುತ್ತೆ, ಬಟ್ ಕಡಿಮೆ, ತುಂಬ ಬರಲ್ಲ, ಕಡಿಮೆ. ನಾನು ಒಂದು 2-3 ಕಡೆ ನೋಡಿದ್ದೀನಿ. ಅದಕ್ಕೆ ಎಷ್ಟು ml ಜಾಸ್ತಿ ಕೊಡ್ತೀರಿ? 5 ಲೀಟ್ರ್ ಹಾಲಿನ ಪ್ಯಾಕೆಟಿಗೆ 10 ರೂಪಾಯಿ ಜಾಸ್ತಿ ಮಾಡ್ತೀರಾ? ಹೆಂಗೆ? ನಾವು ಬರೀ 500 ml 1 ಲೀಟ್ರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಲ್ಲ, ಅರ್ಧ ಲೀಟ್ರು 1 ಲೀಟ್ರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಲ್ಲ. ಹೌ ಇಸ್ ಇಟ್? ಗೌರ್ಮೆಂಟ್ ಶುಡ್ ಬಿ ಆನ್ಸರಬಲ್ ಟು ದೀಸ್ ಕ್ವೆಶ್ಚನ್ಸ್. ನಾಳೆ ಜನ 2 ರೂಪಾಯಿ ಕೊಡೋದು ಹೆಚ್ಚಿಗೆ ದುಡ್ಡಿಂದ, 2 ರೂಪಾಯಿ ಭಾಳ ದೊಡ್ಡದಾಗದೇ ಇರ್ಬೋದು ಜನಕ್ಕೆ. ಓಕೆ, 2ನೇ ಆಸ್ಪೆಕ್ಟ್ ಮಾತಾಡ್ತೀನಿ ನಾನು. ಆಯ್ತಪ್ಪ, ನೀವು ದುಡ್ಡು ಜಾಸ್ತಿ ತಗೊಳ್ತಾ ಇದ್ದೀರಿ ಗ್ರಾಹಕರಿಂದ. ನೀವು ಹಳ್ಳಿಗಳಲ್ಲಿ ಹಾಲು ಹಾಕಿಸ್ಕೊಳ್ಳುವಾಗ ಹಾಲಿನ ಡೆನ್ಸಿಟಿ ಅಂದರೆ ಸಾಂದ್ರತೆ ನೋಡ್ತೀರಿ. ಸಾಂದ್ರತೆಯ ನೋಡಿ, ಹಾಲಿನ ಗಟ್ಟಿತನ ನೋಡಿ ನೀವು ನಮ್ಮ ರೈತರಿಗೆ ನೀವು ದುಡ್ಡು ಕೊಡ್ತೀರಿ ಲೀಟ್ರ್ ಲೆಕ್ಕದಲ್ಲಿ. ಹೌದಾ? ಕರೆಕ್ಟಾ? ನಾನು ಹೇಳ್ತಾ ಇರೋದು ನಿಜಾನಾ? ಏನಪ್ಪ ಇಷ್ಟು ತೆಳ್ಳಗಿದೆ ಹಾಲು? ನೀವು ಹಾಲನ್ನ ಸಂಗ್ರಹ ಮಾಡುವಂಥ ಅನೇಕ ಕೇಂದ್ರಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀರಿ ನೀವು.
ಸರ್ಕಾರದವರು ಅಥವಾ KMFನವರು ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ತಾಲೂಕುಗಳಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ, ಯಾಕಂದರೆ ಇಡೀ ರಾಜ್ಯಾದ್ಯಂತ ಹಾಲು ಕಲೆಕ್ಟ್ ಮಾಡಬೇಕಲ್ಲ. ನಮ್ಮ ಗೋಮಾತೆ ಕೊಡುವ ಹಾಲನ್ನು ರೈತರು ಕಲೆಕ್ಟ್ ಮಾಡಿ ಆ ತಾಯಿ ಕೊಡುವ ಹಾಲನ್ನು ತಂದು ಸುರಿತಾರೆ. ಅದನ್ನು ನೀವು ಟೆಸ್ಟ್ ಮಾಡ್ತೀರಿ, ಡೆನ್ಸಿಟಿ ಟೆಸ್ಟ್ ಮಾಡ್ತೀರಿ, ಸಾಂದ್ರತೆ ಟೆಸ್ಟ್ ಮಾಡ್ತೀರಿ. ನೀವು ಗೊತ್ತಾಯ್ತಾ? ಆ ಸಾಂದ್ರತೆ ಟೆಸ್ಟ್ ಮಾಡಿ ನೀವು ದುಡ್ಡು ಕೊಡ್ತೀರಿ. ಆ ದುಡ್ಡು ಜಾಸ್ತಿ ಕೊಡ್ತೀರಾ? ಇವಾಗ ರೈತರಿಗೆ ಜಾಸ್ತಿ ಕೊಡ್ತೀರಾ, ನಮ್ಮಿಂದ ಕಲೆಕ್ಟ್ ಮಾಡ್ಕೊಳ್ತೀರಿ ಸರಿ, ಬಟ್ ಅದನ್ನು ಗ್ಯಾರಂಟಿಗೆ ಹಾಕ್ತೀರಾ, ರೈತರಿಗೆ ಕೊಡ್ತೀರಾ? ಹಲೋ ಗೌರ್ಮೆಂಟ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್. ನಮ್ಮ ಪತ್ರಕರ್ತರು ಅದನ್ನು ಕೇಳಬೇಕು. ಮುಖ್ಯಮಂತ್ರಿಗಳನ್ನು ಮಾತನಾಡಿಸುವಂಥ ಪತ್ರಕರ್ತರು ಅಥವಾ ಈ ಭೀಮಾ ನಾಯಕರನ್ನ ಮಾತನಾಡಿಸುವಂಥ ಪತ್ರಕರ್ತರು ಈ ಪ್ರಶ್ನೆ ಕೇಳಬೇಕು. ರಿಯಾಕ್ಟ್ ಮಾಡಿರ್ತಾರೆ, ಈ ಪ್ರಶ್ನೆ ಕೇಳಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.